ಓಕೆ, ಇನ್ಸ್ಟ್ರೂಮೆಂಟ್ ಪವರ್ ಆನ್ ಆಗಿದೆ ಈಗ. ಸೊ ಪವರ್ ಆನಲ್ಲಿ ಪವರ್ ಆನ್ ಡಿಲೇ ಓಡುತ್ತೆ. ಸೊ ಪವರ್ ಆನ್ ಡಿಲೇ ಬಂದು 10 ಸೆಕೆಂಡ್ಸ್ ಕೊಟ್ಟಿದ್ದೀವಿ. ಓಕೆ, ಇದು ಆಟೋ ಸ್ಟಾರ್ಟಲ್ಲಿದೆ. ಸೊ ಆಟೋ ಸ್ಟಾರ್ಟಿಂದ ರನ್ ಆಗಿ ಮೋಟ್ರ್ ಆನ್ ಆಗುತ್ತೆ. ಸೊ ಇದು ಆಫ್ ಬಟನು. ಸೊ ಸೆಕೆಂಡ್ರಿ ಮೆನು ಹೋಗ್ಬೇಕಂದ್ರೆ ಫಸ್ಟು ಬಂದು ಸೇವ್ ಬಟನ್ನ ಕಂಟಿನ್ಯೂಸ್ ಆಗಿ 4 ಸೆಕೆಂಡ್ಸ್ ಇಟ್ಕೊಂಡ್ರೆ ಮೆನು ಒಳಗೆ ಹೋಗುತ್ತೆ. ಸೊ ಇಲ್ಲಿ ಬಂದು ಎಚ್ ಪಿ ಸೆಟ್ಟಿಂಗ್ ನಂಬರ್ 1 ಬಂದು ಎಚ್ ಪಿ ಸೆಟ್ಟಿಂಗ್ ಇದೆ. ಸೊ ಸೆಕೆಂಡ್ ಬಂದ್ಬಿಟ್ಟು ಫೇಸ್ ಡಿಫರೆನ್ಸ್ ಇದೆ. ಎನಿ ಫೇಸಲ್ಲಿ ಡಿಫರೆನ್ಸ್ 40 ವೋಲ್ಟ್ಸ್ ಇದ್ದರೆ ನಿಮಗೆ ಮೋಟ್ರ್ ಆಫ್ ಆಗಿಬಿಡುತ್ತೆ. 3ನೇ ಪ್ಯಾರಾಮೀಟ್ರ್ ಬಂದು ಫೇಸ್ ರಿವರ್ಸ್ ಪ್ರೊಟೆಕ್ಷನು. RYB ಅನ್ನೋದು ಇಂಟರ್ಚೇಂಜ್ ಆಗಿದರೆ ಸೊ ಆಫ್ ಆಗುತ್ತೆ. ಇದು ಆಫಲ್ಲಿರೋವಾಗ ನಿಮಗೆ ಯಾವುದೇ ಇದು ಇಂಟರ್ಚೇಂಜ್ ಇದ್ರೂ ಅದು ವರ್ಕ್ ಆಗುತ್ತೆ. ಸೊ ಆನ್ ಮಾಡಿದರೆ, ಸೊ ಆನ್ ಬಟನ್ ಮಾಡಿದ್ರೆ ಫೇಸ್ ಡಿಫ್ರೆನ್ಸು ಯಾವುದೇ ಫೇಸ್ RYB ಇಂಟರ್ಚೇಂಜ್ ಆಗಿದರೆ ಅದು ಓಡೋದಿಲ್ಲ. ಸೊ ನೀವು ಚೇಂಜ್ ಕರೆಕ್ಟಾಗಿ ಸೀಕ್ವೆನ್ಸ್ ಹಾಕಿ ಕೊಟ್ಟರೆ ಮಾತ್ರ ಓಡೋದು. ಸೊ ಇದು GSM ಕಂಟ್ರೋಲು. ಇದು 2Gಯಲ್ಲಿ ಇದೆ, 4th ಪ್ಯಾರಾಮೀಟ್ರು. ಸೊ ಇವಾಗೆಲ್ಲ ಸೇವ್ ಮಾಡಬೇಕು. ಜಸ್ಟ್ ಸೇವ್ ಮಾಡಿಬಿಟ್ರೆ ಎಕ್ಸಿಸ್ಟಿಂಗು ಸ್ಟೋರ್ಡ್ ಬರುತ್ತೆ. ಇದು ಬಂದು ಚೆಕಿಂಗ್ ಸಿಮ್ ಸ್ಟೇಟಸ್ ಬರುತ್ತೆ. ಇವಾಗ GSM ಕನೆಕ್ಟ್ ಮಾಡಿಲ್ಲ, ಅದಕ್ಕೆ ಕಮ್ಯುನಿಕೇಷನ್ ಎರರ್ ಬರುತ್ತೆ. ಈಗ ಅದೇ ಥರ ನಾನು ಅದು GSMನ ಆಫ್ ಮಾಡಿಬಿಡ್ತೀನಿ. GSM ಆಫ್ ಮಾಡಿಬಿಡ್ತೀನಿ. ಸೊ ಇದು ಸೆಕೆಂಡ್ರಿ ಮೆನುವಲ್ಲಿ 4 ಪ್ಯಾರಾಮೀಟರ್ಸ್ ಇರುತ್ತೆ. ಸೊ ಜಸ್ಟ್ ಪ್ರೆಸ್ ಮಾಡಿಬಿಟ್ರೆ ಮೆಮರಿ ಸೇವ್ ಆಗಿ ಬಂದುಬಿಡುತ್ತೆ. ಸೊ ಸೆಕೆಂಡ್ರಿ ಮೆನುವಲ್ಲಿ ಆಫ್ ಬಟನು ಮತ್ತು ಸೆಟ್ ಬಟನ್ ಎರಡೂ ಪ್ರೆಸ್ ಮಾಡ್ಕೊಂಡ್ರೆ ಫಸ್ಟು ಆಟೋ ಡಿಲೇ ಬರುತ್ತೆ 10 ಸೆಕೆಂಡ್ಸು. ನೀವು ಎಷ್ಟಾದರೂ ಇಟ್ಕೋಬೋದು. ಸೊ ನಾನು 20 ಸೆಕೆಂಡ್ಸ್ ಇಟ್ಟರೆ ಪವರ್ ಆನ್ ಆಗಿದ ತಕ್ಷಣ 20 ಸೆಕೆಂಡ್ಸ್ಗೆ ಮೋಟ್ರು ಓಡುತ್ತೆ. ಸೊ ನೆಕ್ಸ್ಟ್ ಓವರ್ ವೋಲ್ಟೇಜ್ 500 ವೋಲ್ಟ್ಸ್ ಇಟ್ಟಿದ್ದೀವಿ. 3ನೇ ಪ್ಯಾರಾಮೀಟರ್ ಬಂದು ಡ್ರೈ ರನ್ ಬಂದು ನೀವು ಮೋಟ್ರ್ ಎಷ್ಟು ಓಡುತ್ತೋ ಅದು ನೋಡಿಕೊಂಡು ನೀವು ಡ್ರೈ ರನ್ನ ಸೆಟ್ ಮಾಡ್ಕೊಬೋದು. 4ನೇ ಪ್ಯಾರಾಮೀಟರ್ ಬಂದು ಡ್ರೈ ರನ್ ಟ್ರಿಪ್ ಡಿಲೇ. ಸೊ ಇದು 3 ಸೆಕೆಂಡ್ಸ್ ಇದೆ. ಯೂಶ್ವಲಿ ನಿಮಗೆ ಎಷ್ಟು ಬೇಕಾದರೂ ಇಟ್ಕೋಬೋದು. 5 ಸೆಕೆಂಡ್ಸ್ ಇಟ್ಟರೆ ಮೋಟ್ರು ಖಾಲಿಯಾಗಿ ಓಡಿದಾಗ ವಾಟ್ರ್ ಬಂದಿಲ್ಲ ಅಂದರೆ 5 ಸೆಕೆಂಡ್ಸಲ್ಲಿ ನಿಮಗೆ ಡ್ರೈ ರನ್ನು ಟ್ರಿಪ್ ಆಗುತ್ತೆ. ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಡ್ರೈ ರನ್ ರೀಸ್ಟಾರ್ಟು. ಸೊ ಡ್ರೈ ರನ್ ರೀಸ್ಟಾರ್ಟ್ ಬಂದು ಮಿನಿಟ್ಸಲ್ಲಿ ಇರುತ್ತೆ. ಸಪೋಸ್ ನೀವು 10 ಮಿನಿಟ್ಸ್ ಇಟ್ಟರೆ ಎವ್ರಿ 10 ಮಿನಿಟ್ಸ್ ನಿಮಗೆ ಡ್ರೈ ರನ್ ಆದಮೇಲೆ ಅದೇ ಆನ್ ಮಾಡಿ ಚೆಕ್ ಮಾಡಿ ಮೋಟ್ರನ್ನ ಚೆಕ್ ಮಾಡುತ್ತೆ. ಮತ್ತೆ ಏನಾದರೂ ನೀರು ಬಂದಿಲ್ಲ ಅಂದರೆ ಟ್ರಿಪ್ ಮಾಡುತ್ತೆ. ವಾಟ್ರ್ ಏನಾದರೂ ಚಾರ್ಜ್ ಆಗಿದ್ದರೆ ಇದು ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಬಂದು ಅನ್ಬ್ಯಾಲೆನ್ಸ್ ಟ್ರಿಪ್ಪು. ಇದು ಅನ್ಬ್ಯಾಲೆನ್ಸ್ ಟ್ರಿಪ್ ಬಂದುಬಿಟ್ಟು ಕರೆಂಟು. ಸೊ ಒಂದು ವೈಂಡಿಂಗ್ದ ಇನ್ನೊಂದು ವೈಂಡಿಂಗ್ ಏನಾದರೂ ನಿಮಗೆ ಶಾರ್ಟ್ ಆಗಿ ಇದಾಗಿದ್ದರೆ ನಿಮಗೆ ಪರ್ಸೆಂಟೇಜ್ ನಾವು ಯೂಶ್ವಲಾಗಿ 45% ಇಡ್ತೀವಿ. 45% ಏನಾದರೂ ಇದಾಗಿದ್ದರೆ ಇಮಿಡಿಯೇಟ್ ಅದು ಟ್ರಿಪ್ ಮಾಡುತ್ತೆ. ಇದು ಸೈಕ್ಲಿಕ್ ಟೈಮರ್. ಇದರಲ್ಲಿ ಸೈಕ್ಲಿಕ್ ಟೈಮರಲ್ಲಿ ಆನ್ ಮಾಡಿದ್ರೆ ಆನ್ ಟೈಮ್ ಬರುತ್ತೆ. ಆನ್ ಟೈಮ್ ಬಂದು ಮಿನಿಟ್ಸಲ್ಲಿ ಇರುತ್ತೆ. ನೆಕ್ಸ್ಟ್ ಬಂದು ಸೈಕ್ಲಿಕ್ ಆಫ್ ಟೈಮ್. ಸೊ ಸೈಕ್ಲಿಕ್ ಆಗಿ ಆನ್ ಆಫ್ ಆಗ್ತಾ ಇರುತ್ತೆ. ಓನ್ಲಿ ಆಟೋದಲ್ಲಿದ್ದರೆ ಮಾತ್ರ. ಆಟೋದಲ್ಲಿ ಇಲ್ಲಾಂದರೆ ಬರೀ ಆನ್ ಟೈಮ್ ಮಾತ್ರ ಆನ್ ಆಗುತ್ತೆ. ಸೊ ನಿಮ್ಗೆ ಬರೀ ಆನ್ ಟೈಮ್ ಬೇಕಂದರೆ ಬರೀ ಇದನ್ನು 0 ಮಾಡಿಬಿಡಬೇಕು. ಆಫ್ ಟೈಮ್ನ ಮಾಡಿಬಿಟ್ಟು ಎಂಟ್ರ್ ಕೊಟ್ಟರೆ ಸೇವ್ ಆಗುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ರೆ ಸೊ ಮೇಲೆ ಬಂದು ಕರೆಂಟ್ ತೋರಿಸ್ತದೆ, ಕೆಳಗೆ ಬಂದು ವೋಲ್ಟೇಜ್ ತೋರಿಸ್ತದೆ. 3 ಫೇಸ್ ಈ ಬ್ರ್ಯಾಕೆಟಲ್ಲಿರೋದು ನೀವು ಕರೆಂಟ್ನ ನೋಡಿಕೊಂಡು ಬ್ರ್ಯಾಕೆಟ್ನ ಸೆಟ್ ಮಾಡ್ಕೊಳ್ಳಿ. ಬ್ರ್ಯಾಕೆಟಲ್ಲಿರೋ ಆನ್ಸ್ನ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಸೊ ಏನು ಕರೆಂಟ್ ರೇಟೆಡ್ ಕರೆಂಟ್ ತೊಗೊಳುತ್ತೋ ನೋಡಿ ಡ್ರೈ ರನ್ ಆಯಿತು. ಸೊ ಡ್ರೈ ರನ್ ರೀಸ್ಟಾರ್ಟ್ ಎವ್ರಿ 10 ಮಿನಿಟ್ಸ್ಗೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು 10 ಮಿನಿಟ್ಸ್ ತೋರಿಸ್ತಾ ಇರುತ್ತೆ. ಲ್ಯಾಪ್ಸ್ ಆಗೋ ಟೈಮ್ ತೋರಿಸ್ತಾನೆ ಇರುತ್ತೆ. ಇದು 10 ಮಿನಿಟ್ಸ್ 9, 8 ಅದು 0 ಬಂದ ತಕ್ಷಣ ಮತ್ತೆ ಆನ್ ಆಗುತ್ತೆ. ಮತ್ತೆ ಚೆಕ್ ಮಾಡುತ್ತೆ. ಅಷ್ಟರಲ್ಲಿ ಏನೋ ಕರೆಂಟ್ ವಾಟ್ರ್ ಚಾರ್ಜ್ ಆಗಿದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಮೋಟ್ರ್ ರನ್ನಿಂಗ್ ಆಗುತ್ತೆ. ಸೊ ಇನ್ ಕೇಸಲ್ಲಿ ಅದು ಬೇಗ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಕೂಡ ಮತ್ತೆ ನೀವು ಆನ್ ಮಾಡ್ಬೋದು. ಫೋರ್ಸಬಲಿ ಆನ್ ಮಾಡ್ಬೋದು. ಇಟ್ಟಿದ್ದೆಲ್ಲ ನಾನು ಸೆಕೆಂಡ್ಸ್ಗೆ ಅಲ್ಲಿ ಓಡೋಗ್ತಾನೆ ಡ್ರೈ ರನ್ ಟ್ರಿಪ್ ಆಗುತ್ತೆ. ಇವಾಗ ಡ್ರೈ ರನ್ನ ನಾನು